ಹೃದಯ ಗೀತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಹೇಮಾ. ಧರ್ಮಸ್ಥಳದಲ್ಲಿ ಮದುವೆ ನಿಶ್ಚಯವಾಗಿತ್ತು. ವಿವಾಹದ ವೇಳೆಗೆ ಮಧುಮಗನಿಗೆ ಆಕ್ಸಿಡೆಂಟ್. ಮಧುಮಗಳ ಕಥೆ ಏನಾಯ್ತು ಗೊತ್ತಾ? ಅಲ್ಲಿ ಶವಗಳಿಗೆ ಮಾಡಲಾಯ್ತು ಮದುವೆ. ಇದೇ ಈ ಹೊತ್ತಿನ ವಿಶೇಷ ನೊಂದ ಹೃದಯ ಗೀತೆ. ಪ್ರೀತಿನೇ ಹಾಗೆ, ಅದು ಕೆಲವೊಬ್ಬರ ಬದುಕಿಗೆ ಬೆಳಕು ಕೊಡುತ್ತೆ, ಮತ್ತೆ ಕೆಲವರ ಬದುಕು ಅದೇ ಪ್ರೀತಿಯಿಂದಾಗಿ ಕತ್ಲೆಗೆ ಜಾರ್ಬಿಡುತ್ತೆ. ನಾವಿವತ್ತು ನಿಮ್ಗೆ ಯುವ ಪ್ರೇಮಿಗಳ ದುರಂತ ಕಥೆಯೊಂದನ್ನ ತೋರಿಸ್ತೀವಿ ನೋಡಿ. ಇದು ದುರಂತ ಕಥೆಯಾದ್ರೂ ಇಲ್ಲಿ ಪ್ರೇಮಿಗಳು ಸಾವಿನಲ್ಲೂ ಒಂದಾಗಿದ್ದಾರೆ. ಮಲೆನಾಡ ಸೆರಗಿನಲ್ಲಿರೋ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಗೊತ್ತಿರಬೇಕಲ್ಲ. ತರೀಕೆರೆಯಿಂದ ಸ್ವಲ್ಪ ದೂರದಲ್ಲೇ ಬಾವಿಕೆರೆ ಅನ್ನೋ ಪುಟ್ಟ ಗ್ರಾಮ ಹೊಂದಿದೆ. ಕೃಷಿಯೇ ಈ ಗ್ರಾಮದ ಜನರ ಮೂಲ ಕಸುಬು. ಈ ಪುಟ್ಟ ಗ್ರಾಮದಲ್ಲಿ ಶಾರದಮ್ಮ ಅನ್ನೋ ಅಜ್ಜಿಯೊಬ್ಬರ ಒಂದು ಪುಟ್ಟ ಹೋಟೆಲ್ ಕೂಡ ಇದೆ. ಗ್ರಾಮದ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆಲ್ಲ ಶಾರದಮ್ಮನ ಹೋಟೆಲ್ ಚಿರಪರಿಚಿತ. ಇವತ್ತಿನ ಸ್ಟೋರಿಗೆ ಈ ಹೋಟೆಲೇ ಸೆಂಟರ್. ಯಾಕಂದ್ರೆ ಗ್ರಾಮದಲ್ಲಿ ಏನೇ ಸಮಾಚಾರ ನಡೆದ್ರೂ ಇಲ್ಲೊಂದು ರೌಂಡ್ ಚರ್ಚೆ ಆಗೇ ಆಗುತ್ತೆ. ವಿಷಯ ಏನಂದ್ರೆ, ಇಲ್ಲಿಗೆ 15 ವರ್ಷಗಳ ಹಿಂದೆ ಶಾರದಮ್ಮ ತೀರ್ಥಹಳ್ಳಿಯಿಂದ ತಂದೆ ತಾಯಿ ಇಲ್ಲದ ಒಂದು ಅನಾಥ ಹುಡುಗಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ರು. ಆ ಹುಡುಗಿಯೇ ಈ ಶ್ರುತಿ. ಅಪ್ಪ ಅಮ್ಮ ಇಲ್ಲದ ಅನಾಥ ಹುಡುಗಿ ಈ ಶ್ರುತಿ. ಶ್ರುತಿ 3 ವರ್ಷದವಳಿದ್ದಾಗಲೇ ಹೆತ್ತವರನ್ನ ಕಳ್ಕೊಂಡಿದ್ಲು. ಆಗ ಶ್ರುತಿಗೆ ಶಾರದಮ್ಮನೆ ಅಪ್ಪ ಅಮ್ಮ ಎಲ್ಲ ಆದ್ರು. ತೀರ್ಥಹಳ್ಳಿಯಿಂದ ಬಾವಿಕೆರೆಗೆ ಕರ್ಕೊಂಡು ಬಂದು ತಮ್ಮ ಮನೆಯಲ್ಲೇ ಬೆಳೆಸಿದ್ರು. ಕೈಲಾದಷ್ಟು ಓದಿಸಿದ್ರು. ಕೊನೆಗೆ ತಮ್ಮದೇ ಹೋಟೆಲ್ನಲ್ಲಿ ಕೆಲಸವನ್ನೂ ಕೊಟ್ರು. ಶ್ರುತಿ ಬಾವಿಕೆರೆಯ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂದ್ರೆ ಶಾರದಮ್ಮನವರಿಗೆ ವಯಸ್ಸಾಗ್ತಿದ್ದಂತೆ ಹೋಟೆಲ್ನ ಸಂಪೂರ್ಣ ಜವಾಬ್ದಾರಿಯನ್ನ ಶ್ರುತಿಯೇ ವಹಿಸಿಕೊಂಡ್ಲು. ಹೀಗಾಗಿನೇ ಗ್ರಾಮದ ಜನರೆಲ್ಲರಿಗೂ ಶ್ರುತಿ ಪರಿಚಯವಾಗ್ಬಿಟ್ಲು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಬೆಳೆದ ಶ್ರುತಿಯ ಬಗ್ಗೆ ಗ್ರಾಮಸ್ಥರಲ್ಲಿ ಒಳ್ಳೆ ಅಭಿಪ್ರಾಯವಿತ್ತು. ಆದ್ರೆ ಹುಚ್ಚುಕೋಡಿ ಮನಸ್ಸು ನೋಡಿ. ಅದೊಂದು ದಿನ ತಮ್ಮ ಹೋಟೆಲ್ಗೆ ಬಂದ ಯುವಕನನ್ನ ಕಂಡ ಶ್ರುತಿ ಆತನಿಗೆ ಮನಸೋತ್ಬಿಟ್ಟಿದ್ಲು. ಆ ಯುವಕ ಬೇರೆ ಯಾರೂ ಅಲ್ಲ, ಬಾವಿಕೆರೆ ಪಕ್ಕದ ಕೋರೆ ನಿವಾಸಿ ರಮೇಶ್. ರಮೇಶ್ ಶಾಮಿಯಾನ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ. ತಂದೆ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ನಿತ್ಯ ತಿಂಡಿ ತಿನ್ನೋಕೆ ಅಂತ ಶಾರದಮ್ಮನ ಹೋಟೆಲ್ಗೆ ಬರ್ತಾ ಇದ್ದ ರಮೇಶ್ ಕೂಡ ಶ್ರುತಿಯನ್ನ ಇಷ್ಟಪಟ್ಟಿದ್ದ. ಇಬ್ಬರ ಕಂಗಳು ಬೆರೆತು ಹೋಗಿದ್ವು. ತಮಗೆ ಅರಿವಿಲ್ಲದಂತೆ ಅವರಿಬ್ಬರು ಪ್ರೇಮ ಪಾಶಕ್ಕೆ ಸಿಲುಕಿಬಿಟ್ಟಿದ್ರು. ಕಣ್ಣು ಕಣ್ಣು ಕಲೆತ ಮೇಲೆ ಮನಸ್ಸು ಬೆರೆತ ಮೇಲೆ ಇನ್ನೇನಿದೆ. ಅಲ್ಲಿ 2 ಜೀವಗಳು ಒಂದಾಗ್ಬಿಟ್ಟಿದ್ವು. ಅವರ ಮಧುರವಾದ ಪ್ರೇಮ ಕಥೆಗೆ ಈ ಹೋಟೆಲ್ ಒಂದೇ ಸಾಕ್ಷಿಯಾಯಿತು. ರಮೇಶ್ ನಿತ್ಯ ಹೋಟೆಲ್ಗೆ ಬರೋಕೆ ಶುರು ಮಾಡ್ದ. ಆರಂಭದಲ್ಲಿ ಕಣ್ಣಿನ ನೋಟದಲ್ಲಿದ್ದ ಪ್ರೀತಿ ಕೆಲ ದಿನಗಳ ಬಳಿಕ ತುಂಬಾನೇ ಹತ್ತಿರವಾಯಿತು. ಹೀಗೆ ಬರೋಬ್ಬರಿ 3 ವರ್ಷಗಳ ಕಾಲ ರಮೇಶ್ ಮತ್ತು ಶ್ರುತಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ್ರು. ಆರಂಭದಲ್ಲಿ ರಮೇಶ್ ಮತ್ತು ಶ್ರುತಿಯ ಪ್ರೇಮ್ ಕಹಾನಿ ಗ್ರಾಮಸ್ಥರಿಗೆ ತಿಳಿದಿರಲಿಲ್ಲ. ಆದ್ರೆ ಎಷ್ಟು ದಿನ ಅಂತ ಮುಚ್ಚಿಡೋಕಾಗತ್ತೆ? ದಿನಗಳು ಉರುಳಿದಂತೆ ಇವರಿಬ್ಬರ ಲವ್ ಸ್ಟೋರಿ ಗ್ರಾಮಸ್ಥರಿಗೆ ಗೊತ್ತಾಯ್ತು. ಶ್ರುತಿ